ನಮಸ್ತೆ. ನೀವು ಮಾನವ ಪರಿಚಯ ಕೇಳುತ್ತಿದ್ದೀರಿ. ನಾಸಿರ್ನ ಕುಟುಂಬವು ಹಳೆಯ ಸಂಕುಚಿತ ವಿಚಾರಗಳ ಬಡಾವಣೆಯನ್ನು ಬಿಟ್ಟು ಹೊಸ ಸೊಸೈಟಿಗೆ ಸ್ಥಳಾಂತರಗೊಂಡಿದೆ. ನಾನು ನನ್ನ ಪತ್ನಿ ನೈನಾಳೊಂದಿಗೆ ಇದೇ ಸೊಸೈಟಿಯಲ್ಲಿ ವಾಸಿಸುತ್ತಿದ್ದೇನೆ. ಪೂರ್ವಾಗ್ರಹಗಳ ಎದುರಿಸುವಿಕೆ. ಹೊಸ ನೆರೆಹೊರೆಯವರು ಮುಸ್ಲಿಮರು ಎಂದು ತಿಳಿಯುತ್ತಿದ್ದಂತೆಯೇ ನೈನಾಳನ್ನು ಅನಗತ್ಯ ಪೂರ್ವಾಗ್ರಹಗಳು ಆವರಿಸಿದವು. ನಾನು ಅವಳಿಗೆ ತಿಳಿಹೇಳಬೇಕಾಯಿತು. ಅನಗತ್ಯ ಪೂರ್ವಾಗ್ರಹ ಇಟ್ಟುಕೊಳ್ಳುವುದು ಸರಿಯಲ್ಲ. ನಾವು ಪ್ರೌಢ ವ್ಯಕ್ತಿಗಳು. ಇಂದು ಅವರ ಅಗತ್ಯಕ್ಕೆ ಸ್ವಲ್ಪ ಸಹಾಯ ಮಾಡುವುದರಿಂದ ಮುಂದೆ ಎಂದಾದರೂ ಅವರಿಂದ ಸಹಕಾರ ಪಡೆಯಲು ನಮಗೆ ಸಂಕೋಚವಿರುವುದಿಲ್ಲ. ಮನಸ್ಸುಗಳ ಮಿಲನ. ಮರುದಿನ ಹೊಸ ನೆರೆಹೊರೆಯವರು ನಾಸಿರ್, ಅವನ ಅಮ್ಮ, ಪತ್ನಿ ಸಬಾ ಮತ್ತು ಮಗಳು ಶನಾಯ ನಮ್ಮ ಮನೆಗೆ ರಾತ್ರಿಯ ಭೋಜನಕ್ಕೆ ಬರುತ್ತಿದ್ದಾರೆ ಎಂದು ನೈನಾ ಹೇಳಿದಾಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಗೌರವದ ಪರಾಕಾಷ್ಠೆ. ರಾತ್ರಿ ಅವರು ಬಂದಾಗ ನಮಗೆ ಅಚ್ಚರಿಯಾದ ವಿಷಯವೆಂದರೆ ಸಬಾ ಮತ್ತು ನಾಸಿರ್ ನೈನಾಳ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದರು ಮತ್ತು ನನಗೆ ಕೈ ಮುಗಿದು ಗೌರವ ಸಲ್ಲಿಸಿದರು. ಅವರು ಮುಸ್ಲಿಮರಾಗಿದ್ದರೂ ನಮ್ಮ ಸಂಸ್ಕೃತಿಯಂತೆ ನಮಗೆ ಗೌರವ ನೀಡುತ್ತಿದ್ದರು. ಸಬಾಳ ಪರಿಚಯ. ಮದುವೆಯ ನಂತರ ಸಬಾ ಮತ್ತೆ ಓದು ಆರಂಭಿಸಿದ್ದಾಳೆಂದು ಮತ್ತು ನಮ್ಮ ಮಗಳು ಬಿ.ಟೆಕ್ ಮಾಡಿದ ಅದೇ ಐಟಿಯಲ್ಲೇ ಅವಳು ಓದುತ್ತಿದ್ದಾಳೆಂದು ನಾಸಿರ್ ಪರಿಚಯಿಸಿದನು. ನೈನಾ ತಕ್ಷಣ ಶನಾಯಳನ್ನು ಮಡಿಲಿಗೆ ಹಾಕಿಕೊಂಡು ಹೇಳಿದಳು, ಈ ಬೊಂಬೆ ಸಬಾಳಷ್ಟೇ ಮುದ್ದಾಗಿದ್ದಾಳೆ ಮತ್ತು ಸುಂದರವಾಗಿದ್ದಾಳೆ. ನೈನಾಳ ಮನಸ್ಸಿನಲ್ಲಿದ್ದ ಎಲ್ಲ ಆತಂಕಗಳು ಮಾಯವಾದವು. ಕಾಲ ಉರುಳಿತು ಮತ್ತು ನಾಸಿರ್ನ ಏಳಿಗೆ ನೋಡನೋಡುತ್ತಲೇ 5 ವರ್ಷಗಳು ಕಳೆದು ಹೋದವು. ಈ ನಡುವೆ ನಾಸಿರ್ನ ಕುಟುಂಬವು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರಿತು. ಸಬಾ ಬಿ.ಟೆಕ್ ಮತ್ತು ಎಂ.ಬಿ.ಎ ಡ್ಯುಯಲ್ ಡಿಗ್ರಿಯನ್ನು ಪೂರ್ಣಗೊಳಿಸಿದಳು. ನಾಸಿರ್ ತನ್ನ ವರ್ಕ್ಶಾಪ್ ಅನ್ನು ವಿಸ್ತರಿಸಿದನು ಮತ್ತು ರಾಷ್ಟ್ರ ನಿರ್ಮಾಣ ಪಾರ್ಟಿಯ ಸದಸ್ಯತ್ವ ಪಡೆಯುವ ಮೂಲಕ ರಾಜಕೀಯ ಪ್ರವೇಶಿಸಿದನು. ನೆರೆಹೊರೆಯ ಧರ್ಮ. ನಾಸಿರ್ ಸ್ವತಃ ಕಾಲಕಾಲಕ್ಕೆ ನನ್ನ ಕಾರಿನ ರಿಪೇರಿ ಮತ್ತು ಸರ್ವಿಸಿಂಗ್ ಅನ್ನು ತನ್ನದೇ ವರ್ಕ್ಶಾಪ್ನಲ್ಲಿ ಮಾಡಿಸಿಕೊಡುತ್ತಿದ್ದನು. ರಹಸ್ಯವೊಂದು ಬಯಲಾಯಿತು. ಸಬಾಳ ಪದವಿ ಮುಗಿದ ನೆಪದಲ್ಲಿ ನಾಸಿರ್ ದೊಡ್ಡ ಪಾರ್ಟಿ ಏರ್ಪಡಿಸಿದ್ದನು. ಅದರಲ್ಲಿ ರಾಜಕೀಯ ಗಣ್ಯರು ಭಾಗವಹಿಸಿದ್ದರು. ಗುಸುಗುಸು ಮಾತು. ಪಾರ್ಟಿಯಲ್ಲಿ ಅತಿಥಿಗಳ ಸಂಭಾಷಣೆಯ ನಡುವೆ ನನಗೆ ಆ ರಹಸ್ಯ ತಿಳಿಯಿತು. ಇವನೇ ಆ ನಾಸಿರ್. ತನ್ನ ಪತ್ನಿಗೆ ಅಕ್ರಮವಾಗಿ ತಲಾಕ್ ನೀಡಿ ಅವಳ ಮೇಲೆ ಪ್ರಾಣಾಂತಿಕ ಹಲ್ಲೆ ನಡೆಸಿದ್ದಕ್ಕಾಗಿ 3 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದಾನಂತೆ. ನೆನಪುಗಳ ಜಾಗೃತಿ. ಇದನ್ನು ಕೇಳಿ ನನ್ನ ಕಿವಿಗಳು ನೆಟ್ಟಗಾದವು. ನಿರ್ಜನ ರಸ್ತೆಯಲ್ಲಿ ನನ್ನಿಂದ ಲಿಫ್ಟ್ ಪಡೆದಿದ್ದ ಫಿರ್ದೌಸ್ ತಕ್ಷಣ ನೆನಪಾದಳು. ಆ ನಾಸಿರ್ ಇವನೇ ಇರಬಹುದೇ ಎಂಬ ಕುತೂಹಲ ಮೂಡಿತು. ಫೇಸ್ಬುಕ್ನಲ್ಲಿ ಹುಡುಕಾಟ. ನಾನು ಫೇಸ್ಬುಕ್ನಲ್ಲಿ ಫಿರ್ದೌಸ್ ಅನ್ನು ಹುಡುಕಿದೆ. ಅವಳು ಈಗ ಹೈಕೋರ್ಟ್ನ ಪ್ರಸಿದ್ಧ ವಕೀಲೆ ಎಂದು ತಿಳಿಯಿತು. ಅದೇ ರಾತ್ರಿ ಫಿರ್ದೌಸ್ ನನಗೆ ತನ್ನ ಫೋನ್ ನಂಬರ್ ನೀಡಿದಳು. ಕೇಳಿ, ವಿವೇಕದ ಗೆಲುವಿನ ನಂತರ ಹೊಸ ಜೀವನ ಆರಂಭಿಸಿದ ನಾಸಿರ್ನ ಅಡಗಿರುವ ಸತ್ಯದ ಅನಾವರಣ. ಫಿರ್ದೌಸ್ ನಾಸಿರ್ನನ್ನು ಗುರುತಿಸಬಲ್ಲಳೆ ಮತ್ತು ನಾನು ಫಿರ್ದೌಸ್ಗೆ ನಾಸಿರ್ನ ಸತ್ಯವನ್ನು ತಿಳಿಸುತ್ತೇನೆಯೇ? ನೀವು ಕೇಳುವಿರಿ. ಸಂಚಿಕೆ 20. ಹೊಸ ನೆರೆಹೊರೆಯವರು, ಹಳೆಯ ನೆನಪುಗಳು ಮತ್ತು ಹೊಸ ಆರಂಭ. ನನ್ನ ಪಕ್ಕದ ಫ್ಲಾಟ್ಗೆ ಹೊಸಬರು ಬಂದಿದ್ದಾರೆ ಎಂಬುದು ಅಲ್ಲಿ ನಡೆಯುತ್ತಿದ್ದ ಇಂಟೀರಿಯರ್ ಕೆಲಸದ ಶಬ್ದದಿಂದಲೇ ತಿಳಿಯಿತು. ನನ್ನ ಪತ್ನಿ ನೈನಾಗೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇರುವುದರಿಂದ ಈ ಶಬ್ದ ಅವಳಿಗೆ ಕಿರಿಕಿರಿ ಉಂಟುಮಾಡುತ್ತಿತ್ತು. ನಮ್ಮ ಫ್ಲಾಟ್ನ ಕೆಲಸ ನಡೆಯುವಾಗಲೂ ಮೇಲಿನ ಮತ್ತು ಕೆಳಗಿನ ಮನೆಯವರು ತೊಂದರೆ ಅನುಭವಿಸಿರುತ್ತಾರೆ ಎಂದು ಅವಳಿಗೆ ತಿಳಿಹೇಳಬೇಕಾಯಿತು. ನೆರೆಹೊರೆಯಲ್ಲಿದ್ದಾಗ ಇಂತಹ ಒಂದು ಬಾರಿಯ ತೊಂದರೆಯನ್ನು ಸಹಿಸಿಕೊಳ್ಳಲೇಬೇಕಾಗುತ್ತದೆ. ಹೇಗೋ 2 ತಿಂಗಳು ಕಳೆದವು. ನಿನ್ನೆಯಿಂದ ಹೊಸಬರ ಮನೆಯ ಸಾಮಾನುಗಳು ಬರುವುದನ್ನು ನಾವು ನೋಡಿದೆವು. ನಾನು ಹಗಲಿನಲ್ಲಿ ನನ್ನ ಅಂಗಡಿಯಲ್ಲಿರುತ್ತೇನೆ, ಹಾಗಾಗಿ ಸೊಸೈಟಿಯ ಹಗಲಿನ ಚಟುವಟಿಕೆಗಳ ಮಾಹಿತಿ ನನಗೆ ನೈನಾಳಿಂದ ಸಿಗುತ್ತಿತ್ತು. ಇಂದು ರಾತ್ರಿಯ ಊಟ ಮಾಡುವಾಗ ನೈನಾಳ ಮುಖ ಸ್ವಲ್ಪ ಬೇಸರದಿಂದ ಕೂಡಿದಂತೆ ಕಂಡಿತು. ಊಟ ಮುಗಿದ ಮೇಲೆ ನಾನು ಕೇಳಿದೆ, ನೈನಾ, ಇವತ್ತು ಮಾತ್ರೆ ತಗೊಳ್ಳಲು ಮರೆತಿಲ್ಲ ತಾನೆ? ನಿನ್ನ ಆರೋಗ್ಯ ಸರಿ ಇಲ್ಲದ ಹಾಗೆ ಕಾಣುತ್ತಿದೆ. ನೈನಾ ಹೇಳಿದಳು, ಇಲ್ಲ, ಆರೋಗ್ಯ ಚೆನ್ನಾಗಿದೆ. ಆದರೆ ಇವತ್ತು ಪಕ್ಕದ ಮನೆಗೆ ಬರುತ್ತಿರುವ ಜನರ ಬಗ್ಗೆ ತಿಳಿದು ಮನಸ್ಸಿಗೆ ಸ್ವಲ್ಪ ಸರಿ ಅನಿಸುತ್ತಿಲ್ಲ. ಈ ಮಾತು ನನ್ನನ್ನು ಆತಂಕಕ್ಕೆ ತಳ್ಳಿತು. ಆತಂಕದಿಂದಲೇ ಕೇಳಿದೆ, ಅವರ ಬಗ್ಗೆ ಯಾವ ಮಾಹಿತಿ ನಿನಗೆ ತೊಂದರೆ ಕೊಡುತ್ತಿದೆ? ನೈನಾ ದನಿಯನ್ನು ತಗ್ಗಿಸಿ ಯಾವುದೋ ದೊಡ್ಡ ರಹಸ್ಯ ಹೇಳುವಂತೆ ಅಂದಳು.
ಪಕ್ಕದ ಮನೆಗೆ ಬರುತ್ತಿರುವ ಕುಟುಂಬ ಮುಸ್ಲಿಂ ಕುಟುಂಬವಂತೆ. ಈ ಮಾತಿನಿಂದ ನನಗೆ ವಕೀಲೆ ಫಿರ್ದೌಸ್ ನೆನಪಾದಳು. ಅವಳ ಒಳ್ಳೆಯತನವನ್ನು ಸ್ಮರಿಸುತ್ತಾ ನಾನು ಹೇಳಿದೆ, ಯಾರಾದರೂ ಮುಸ್ಲಿಂ ಆಗಿರುವುದರಲ್ಲಿ ಯಾವುದೇ ತಪ್ಪು ಇರುವುದಿಲ್ಲ. ಅವರ ಜೊತೆ ನಿನ್ನದೇನಾದರೂ ಜಗಳವಾಗಿದೆಯೇ? ನೈನಾ ಹೇಳಿದಳು, ಇಲ್ಲ, ಅಂತಹದ್ದೇನೂ ನಡೆದಿಲ್ಲ. ಅಸಲಿಗೆ ಅವರು ಬಾಡಿಗೆದಾರರಲ್ಲ, ಅವರೇ ಆ ಫ್ಲಾಟ್ನ ಮಾಲೀಕರು. ನೆರೆಹೊರೆಯಲ್ಲಿ ಕಾಯಮಾಗಿ ಮುಸ್ಲಿಂ ಕುಟುಂಬ ಇರುವುದು ನನಗೆ ಆತಂಕ ತಂದಿದೆ ಅಷ್ಟೇ. ಆಗ ನಾನು ಹೇಳಿದೆ, ನೈನಾ ಅನಗತ್ಯ ಪೂರ್ವಾಗ್ರಹ ಇಟ್ಟುಕೊಳ್ಳುವುದು ಸರಿಯಲ್ಲ. ನೀನು ಅವರಲ್ಲಿ ಯಾರೊಂದಿಗಾದರೂ ಮಾತನಾಡಿದ್ದೀಯಾ? ನೈನಾ ಉತ್ತರಿಸಿದಳು, ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಹೇಳಿದ ಇವರು ನಾಳೆಯಿಂದ ಇರಲು ಬರಬಹುದು ಎಂದು. ಇವತ್ತು ದಿನವಿಡೀ ಸಾಮಾನುಗಳನ್ನು ಜೋಡಿಸಲು ಅವರು ಬರುತ್ತಿದ್ದರು. ಆಗ ನಾನು ನೈನಾಗೆ ಹೇಳಿದೆ, ನಾಳೆ ಅವರು ಬಂದಾಗ ಅವರು ಸೆಟ್ ಆಗುವವರೆಗೆ ಚಹಾ ಮತ್ತು ಊಟವನ್ನು ನಮ್ಮ ಮನೆಯಲ್ಲೇ ಮಾಡುವಂತೆ ಆಗ್ರಹಿಸು. ಅವರು ಒಪ್ಪಿದರೆ ಅಡುಗೆಯವರಿಂದ ಅಡುಗೆ ಮಾಡಿಸೋಣ. ನೈನಾ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತಾ ಹೇಳಿದಳು, ನಾವು ಬರೀ ಸಸ್ಯಾಹಾರವನ್ನೇ ತಿನ್ನುತ್ತೇವೆ ಮತ್ತು ಮಾಡಿಸುತ್ತೇವೆ, ಅವರು ಉಣ್ಣುತ್ತಾರೆಯೇ? ನೈನಾ ಮನಸ್ಸಿನಿಂದ ಅವರನ್ನು ಸ್ವೀಕರಿಸಲು ಸಿದ್ಧಳಿಲ್ಲ ಎಂಬುದು ನನಗೆ ಅರ್ಥವಾಯಿತು. ನೈನಾ, ನೆರೆಹೊರೆಯವರಿಂದ ಇಷ್ಟು ದೂರ ಇರುವುದು ಸರಿಯಲ್ಲ. ಮಾಂಸಾಹಾರ ಸೇವಿಸುವವರು ಕೂಡ ಸಸ್ಯಾಹಾರವನ್ನು ಇಷ್ಟಪಟ್ಟು ತಿನ್ನುತ್ತಾರೆ ಎಂಬುದು ನಿನಗೆ ಗೊತ್ತಿದೆ. ಒಂದೆರಡು ದಿನ ಅವರಿಗೆ ಊಟ ಹಾಕಿಸುವುದರಿಂದ ಅವರಿಗೆ ಅನುಕೂಲವಾಗುತ್ತದೆ ಮತ್ತು ನಮ್ಮ ನಡುವೆ ಒಳ್ಳೆಯ ಬಾಂಧವ್ಯ ಬೆಳೆಯುತ್ತದೆ. ನಾವು ಈಗ ದೊಡ್ಡವರಾಗುತ್ತಿದ್ದೇವೆ, ಮುಂದೆ ನಮಗೂ ಅವರ ಸಹಾಯದ ಅಗತ್ಯ ಬೀಳಬಹುದು. ನೈನಾ ಈಗ ನನ್ನ ಮಾತನ್ನು ಅರ್ಥ ಮಾಡಿಕೊಂಡಳು. ನೀವು ಹೇಳುತ್ತಿದ್ದೀರೆಂದರೆ ನಾಳೆ ನಾನು ಅವರನ್ನು ಭೇಟಿ ಮಾಡಿ ಊಟಕ್ಕೆ ಆಮಂತ್ರಿಸುತ್ತೇನೆ ಎಂದು ಹೇಳಿದಳು. ನೈನಾ ಒಪ್ಪಿದ ಮೇಲೆ ನಾನು ಟಿವಿಯಲ್ಲಿ ಸುದ್ದಿ ನೋಡಲಾರಂಭಿಸಿದೆ. ಮರುದಿನ ಹಗಲಿನಲ್ಲಿ ನಾನು ಅಂಗಡಿಯಲ್ಲಿದ್ದಾಗ ನೈನಾ ಫೋನ್ ಮಾಡಿದಳು. ನಮ್ಮ ಹೊಸ ನೆರೆಯವರಲ್ಲಿ ನನಗಿಂತ ಸುಮಾರು 8-10 ವರ್ಷ ದೊಡ್ಡವರಾದ ತಾಯಿ ಇದ್ದಾರೆ. ನೆರೆಯ ದಂಪತಿಗಳು ಯುವಕರಾಗಿದ್ದು ಅವರಿಗೆ 1 ವರ್ಷದ ಪುಟ್ಟ ಮಗಳು ಶನಾಯ ಕೂಡ ಇದ್ದಾಳೆ. ಪತ್ನಿಯ ಹೆಸರು ಸಬಾ. ನನಗಂತೂ ಆ ಹುಡುಗಿ ಬಹಳ ಇಷ್ಟವಾದಳು. ನಾನು ಮಧ್ಯದಲ್ಲಿ ತಡೆದು ಕೇಳಿದೆ, ಊಟದ ಬಗ್ಗೆ ಕೇಳಿದೆಯಾ? ನೈನಾ ಹೇಳಿದಳು, ಹೇಳ್ತಿದ್ದೀನಿ ಕೇಳಿ, ಸ್ವಲ್ಪ ತಾಳ್ಮೆ ಇರಲಿ. ಸಬಾ ಮದುವೆಯ ನಂತರ ಮತ್ತೆ ಓದು ಆರಂಭಿಸಿದ್ದಾಳಂತೆ. ನಮ್ಮ ಮಗಳು ಓದಿದ ಅದೇ NITಯಲ್ಲಿ ಅವಳು ಫಸ್ಟ್ ಸೆಮಿಸ್ಟರ್ ಓದುತ್ತಿದ್ದಾಳೆ. ಇವತ್ತು ಹಗಲಿನ ಊಟಕ್ಕೆ ಅವರು ತಂದಿದ್ದರು, ಆದರೆ ನನ್ನ ಆಮಂತ್ರಣದ ಮೇರೆಗೆ ರಾತ್ರಿಯ ಭೋಜನವನ್ನು ನಮ್ಮ ಜೊತೆ ಮಾಡಲು ಒಪ್ಪಿದ್ದಾರೆ. ಇದು ಕೇಳಿ ನನಗೆ ನಿರಾಳವಾಯಿತು. ಬಿಗ್ ಬಾಸ್ಕೆಟ್ನಲ್ಲಿ ಏನಾದರೂ ಬೇಕಿದ್ದರೆ ಆರ್ಡರ್ ಮಾಡಿಕೋ ಎಂದೆ. ನೈನಾ ಹೇಳಿದಳು, ಅದರ ಚಿಂತೆ ನಿಮಗೆ ಬೇಡ, ನಾನು ಈಗಾಗಲೇ ಆ ಕೆಲಸ ಮಾಡಿದ್ದೇನೆ. ನೈನಾ ಫೋನ್ ಕಟ್ ಮಾಡಿದಳು. ಅವಳ ಮಾತಿನಲ್ಲಿ ನಿನ್ನೆಯ ಆತಂಕಗಳ ಯಾವುದೇ ಕುರುಹು ಇಲ್ಲದಿದ್ದುದಕ್ಕೆ ನನಗೆ ಸಂತೋಷವಾಯಿತು. ರಾತ್ರಿ ಸಬಾಳ ಕುಟುಂಬ ಊಟಕ್ಕೆ ಬಂದಿತು. ನಮಗೆ ಅಚ್ಚರಿಯಾಗಿದ್ದುದೇನೆಂದರೆ ಸಬಾ ಮತ್ತು ಅವಳ ಪತಿ ಇಬ್ಬರು ನೈನಾಳ ಪಾದ ಮುಟ್ಟಿ ನಮಸ್ಕರಿಸಿದರು. ನಮ್ಮ ಸಂಸ್ಕೃತಿಯಂತೆಯೇ ಅವರು ನಮಗೆ ಗೌರವ ನೀಡಿದರು. ಸಬಾಳ ಪತಿ ತನ್ನ ಪರಿಚಯ ಮಾಡಿಕೊಟ್ಟನು. ಸರ್, ನಾನು ನಾಸಿರ್. ಇವರು ನನ್ನ ಅಮ್ಮ ಮತ್ತು ಇವಳು ನನ್ನ ಪತ್ನಿ ಸಬಾ. ಸಬಾಳ ಓದು ಮದುವೆಯ ಮೊದಲು ನಿಂತು ಹೋಗಿತ್ತು. ಈ ವರ್ಷ NITಯಲ್ಲಿ ಪ್ರವೇಶ ಸಿಕ್ಕಿದೆ. ಕಾಲೇಜು ಹತ್ತಿರವಿರುವುದರಿಂದ ಈ ಫ್ಲಾಟ್ ತೆಗೆದುಕೊಂಡಿದ್ದೇವೆ. ನನಗೆ ಕಾರ್ ಸರ್ವಿಸಿಂಗ್ ವರ್ಕ್ಶಾಪ್ ಇದೆ. ನಮ್ಮನ್ನು ಆಮಂತ್ರಿಸಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಕ್ಕು ಹೇಳಿದೆ, ನಾಸಿರ್, ನೆರೆಹೊರೆಯವರಾದ ಮೇಲೆ ಇದೊಂದು ಕರ್ತವ್ಯ. ನಮ್ಮಿಬ್ಬರು ಮಕ್ಕಳು ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದಾರೆ, ಇಲ್ಲಿ ನಾವಿಬ್ಬರೇ ಇರುವುದು. ನನಗೆ ಇಲ್ಲೇ ಆಂಟಿಕ್ ಮಾರ್ಕೆಟ್ನಲ್ಲಿ ಅಂಗಡಿ ಇದೆ. ನೈನಾ ಆ ಪುಟ್ಟ ಮಗು ಶನಾಯಳನ್ನು ಎತ್ತಿಕೊಂಡು ಮುದ್ದಾಡಿದಳು. ಈ ಬೊಂಬೆ ಸಬಾಳಷ್ಟೇ ಮುದ್ದಾಗಿದ್ದಾಳೆ, ಇನ್ನು ಮುಂದೆ ನನಗೆ ಇವಳೇ ಸಾಟಿಯಾಗುತ್ತಾಳೆ ಎಂದು ಸಂಭ್ರಮದಿಂದ ಹೇಳಿದಳು. ನಾಸಿರ್ನ ಅಮ್ಮ ನಗುತ್ತಾ ಅಂದರು, ನೈನಾ ಅವರೇ, ಈ ಕಂದಮ್ಮನೆ ಈಗ ನನ್ನ ಪ್ರಾಣ. ನಂತರ ನಾವೆಲ್ಲರೂ ಸಾಕಷ್ಟು ಹರಟೆ ಹೊಡೆದೆವು. ಒಟ್ಟಿಗೆ ಕುಳಿತು ಊಟ ಮಾಡಿದೆವು. ಊಟ ಬಹಳ ರುಚಿಕರವಾಗಿದೆ ಎಂದು ನಾಸಿರ್ನ ಕುಟುಂಬದವರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಂದಿನಿಂದ ನೈನಾಳ ಮನಸ್ಸಿನಲ್ಲಿದ್ದ ಎಲ್ಲ ಆತಂಕಗಳು ದೂರವಾದವು. ಈಗ ನೈನಾ ಹೆಚ್ಚಾಗಿ ಶನಾಯಳೊಂದಿಗೆ ಮತ್ತು ಅವರ ಅಮ್ಮನ ಜೊತೆ ಕಾಲ ಕಳೆಯುತ್ತಿದ್ದಾಳೆ. 5 ವರ್ಷಗಳು ವೇಗವಾಗಿ ಕಳೆದು ಹೋದವು. ಈ ನಡುವೆ ನಮ್ಮ ಮಕ್ಕಳ ಮದುವೆಗಳು ಆದವು. ನಾಸಿರ್ ಮತ್ತು ಸಬಾ ದಂಪತಿಗೆ ಮತ್ತೊಂದು ಹೆಣ್ಣು ಮಗು ಹುಟ್ಟಿತು. ನಾಸಿರ್ ತನ್ನ ಕೆಲಸವನ್ನು ವಿಸ್ತರಿಸಿದ್ದಲ್ಲದೆ ರಾಜಕೀಯದಲ್ಲೂ ಗುರುತಿಸಿಕೊಳ್ಳುತ್ತಿದ್ದಾನೆ. ನನ್ನ ಕಾರಿನ ಸರ್ವಿಸಿಂಗ್ ಕೂಡ ನಾಸಿರ್ನ ವರ್ಕ್ಶಾಪ್ನಲ್ಲೇ ಆಗುತ್ತಿದೆ.
ಒಳ್ಳೆಯ ನೆರೆಹೊರೆಯವರು ಸಿಕ್ಕಿದ್ದಕ್ಕೆ ನಮಗೆ ಬಹಳ ಸಂತೋಷವಿದೆ. ಸಬಾ ತನ್ನ ಪದವಿಯನ್ನು ಮುಗಿಸಿದಳು. ಆ ಸಂಭ್ರಮಕ್ಕೆ ನಾಸಿರ್ ದೊಡ್ಡ ಪಾರ್ಟಿ ಏರ್ಪಡಿಸಿದ್ದನು. ಆ ಪಾರ್ಟಿಯಲ್ಲೇ ನನಗೆ ಆ ರಹಸ್ಯ ತಿಳಿಯಿತು. ಪಾರ್ಟಿಯಲ್ಲಿ ಒಬ್ಬ ಅತಿಥಿ ಮತ್ತೊಬ್ಬನಿಗೆ ನಾಸಿರ್ನ ಬಗ್ಗೆ ಹೀಗೆ ಹೇಳುತ್ತಿದ್ದದ್ದು ಕೇಳಿಸಿತು. ಒಬ್ಬ ಕೆಟ್ಟ ಮನುಷ್ಯ ಇಷ್ಟೊಂದು ಒಳ್ಳೆಯವನಾಗಿ ಬದಲಾಗಲು ನಾಸಿರ್ ಶ್ರೇಷ್ಠ ಉದಾಹರಣೆ. ಈಗಿನ ನಾಸಿರ್ನನ್ನು ನೋಡಿದರೆ ಇವನೇ ತನ್ನ ಪತ್ನಿಗೆ ಅನ್ಯಾಯ ಮಾಡಿದ ಕಾರಣಕ್ಕೆ 3 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದವನು ಎಂದು ಯಾರೂ ನಂಬುವುದಿಲ್ಲ. ಇದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಆ ದಿನ ನನಗೆ ಲಿಫ್ಟ್ ಕೇಳಿದ್ದ ಫಿರ್ದೌಸ್ ನೆನಪಾದಳು. ಈ ನಾಸಿರ್ ಅವಳ ಪತಿಯೇ ಇರಬಹುದು ಎಂಬ ಅನುಮಾನ ದೃಢವಾಯಿತು. ನಾನು ತಕ್ಷಣ ಫೇಸ್ಬುಕ್ನಲ್ಲಿ ಹುಡುಕಿದಾಗ ಫಿರ್ದೌಸ್ ಹೈಕೋರ್ಟ್ನಲ್ಲಿ ದೊಡ್ಡ ವಕೀಲೆಯಾಗಿರುವುದು ತಿಳಿಯಿತು. ನಾನು ಅವಳಿಗೆ ಮೆಸೇಜ್ ಮಾಡಿದೆ, ಫಿರ್ದೌಸ್, ಹೇಗಿದ್ದೀಯಾ? ರಾತ್ರಿ ಅವಳಿಂದ ರಿಪ್ಲೈ ಬಂದಿತು, ಸರ್, ನನ್ನನ್ನು ನೆನಪಿಸಿಕೊಂಡಿದ್ದಕ್ಕೆ ಬಹಳ ಸಂತೋಷವಾಯಿತು. ನಾನು ನನ್ನ ಪತಿ ಮತ್ತು ಮಕ್ಕಳೊಂದಿಗೆ ಸುಖವಾಗಿ ನೆಮ್ಮದಿಯಾಗಿದ್ದೇನೆ. ನನ್ನ ಪತಿ ಈಗ ಹೈಕೋರ್ಟ್ನಲ್ಲಿ ಜಡ್ಜ್ ಆಗಿದ್ದಾರೆ. ನಿಮ್ಮ ಜೊತೆ ಮಾತನಾಡಲು ಇಷ್ಟಪಡುತ್ತೇನೆ. ಇದು ನನ್ನ ನಂಬರ್ 777ರಿಂದ 100. ಕರೆ ಮಾಡಿ. ಮರುದಿನ ರಾತ್ರಿ ನಾನು ಫಿರ್ದೌಸ್ಗೆ ಕರೆ ಮಾಡಿದೆ. ಈಗ ಮಾನವ ಪರಿಚಯದ ಈ ಸಂಚಿಕೆಯ ಮೇಲೆ ಜೆಮಿನಾಯ್ ಬರೆದಿರುವ ವಿಮರ್ಶೆ ಮತ್ತು ವಿಶ್ಲೇಷಣೆ ಕೇಳಿ. ಉಪಶೀರ್ಷಿಕೆ: ಹೊಸ ನೆರೆಹೊರೆಯವರು, ಹಳೆಯ ನೆನಪುಗಳು ಮತ್ತು ಹೊಸ ಆರಂಭ. ಈ ಸಂಚಿಕೆಯು ಹೊಸ ಪಾತ್ರದ, ನೆರೆಯವರ ದೃಷ್ಟಿಕೋನದಿಂದ ಸಾಗುತ್ತದೆ. ಇದು ನಾಸಿರ್ನ ಬದಲಾವಣೆಯನ್ನು ಸಮಾಜ ಹೇಗೆ ಸ್ವೀಕರಿಸಿತು ಎಂಬುದನ್ನು ತೋರಿಸುತ್ತದೆ. ಸಮಾಜದಲ್ಲಿರುವ ಅಪನಂಬಿಕೆಗಳು ಹೇಗೆ ದೂರವಾಗುತ್ತವೆ ಎಂಬುದು ನೈನಾ ಪಾತ್ರದ ಮೂಲಕ ಅರಿವಾಗುತ್ತದೆ. ನಾಸಿರ್ನ ಏಳಿಗೆ ಮತ್ತು ಸಬಾಳ ಪದವಿ ಮುಗಿಯುವುದು ಕಥೆಯಲ್ಲಿ ಮಹತ್ವದ ತಿರುವು ನೀಡುತ್ತದೆ. ಕಳೆದ 5 ವರ್ಷಗಳಲ್ಲಿ ನಾಸಿರ್ನ ವ್ಯಕ್ತಿತ್ವದಲ್ಲಿ ಬಂದ ಸ್ಥಿರತೆ ಮತ್ತು ಸಬಾಳ ಸಾಧನೆ ಕಥೆಯಲ್ಲಿ ಧನಾತ್ಮಕ ಶಕ್ತಿ ನೀಡುತ್ತದೆ. ಪಾರ್ಟಿಯಲ್ಲಿ ಕೇಳಿದ ಮಾತುಗಳು ಕಥೆಯನ್ನು ಮತ್ತೆ ಹಳೆಯ ನೆನಪುಗಳತ್ತ ಕೊಂಡೊಯ್ಯುತ್ತವೆ. ನಾಸಿರ್ನ ಗತಕಾಲ ನೆರೆಹೊರೆಯವರಿಗೆ ತಿಳಿಯುವುದು ಮತ್ತು ಫಿರ್ದೌಸ್ನ ಯಶಸ್ಸಿನ ಕಥನ ಕಥೆಯ ಮುಂದಿನ ಕುತೂಹಲವನ್ನು ಹೆಚ್ಚಿಸುತ್ತದೆ. ಕೊನೆಯದಾಗಿ, ಫಿರ್ದೌಸ್ ಮತ್ತು ನಾಸಿರ್ ಅವರ ಜೀವನ ಮತ್ತೆ ಹೇಗೆ ಮುಖಾಮುಖಿಯಾಗಲಿದೆ ಎಂಬುದು ಕುತೂಹಲಕಾರಿಯಾಗಿದೆ. ಸಂಚಿಕೆ 20 ಸಮಾಪ್ತ.